ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ದಿನಾಂಕ 1/8/2026 ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಪಡಗನ ಅಂಕಲಿ ಕಾಲೇಜಿನಲ್ಲಿ ಭವ್ಯವಾದ ಕುಸ್ತಿ ಮೈದಾನವನ್ನು ಸ್ಥಾಪಿಸಲಾಗಿತ್ತು. ಪೂಜೆ ಮಾಡುವುದು ಮೊದಲು ಕುಸ್ತಿ ಮೈದಾನದಲ್ಲಿ ಹನುಮಂತನ ಛಾಯಾಚಿತ್ರವನ್ನು ಇರಿಸಲಾಯಿತು. ಪೂಜೆ ಮಾಡುವಾಗ ಕೆಎಲ್ಇ ಸೊಸೈಟಿ ಹೊಸ ಯುವ ಅಧ್ಯಕ್ಷ ಚಿದಾನಂದ ಕೋರೆ ಅವರು, ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಗೌರವಾನ್ವಿತ ಅಮಿತ್ ಕೋರೆ, ನಿರ್ದೇಶಕ ಮಂಡಳಿಯಲ್ಲಿರುವ ಗೌರವಾನ್ವಿತ ಮಲ್ಲಿಕಾರ್ಜುನ್ ಕೋರೆ, ಅಜಿತ್ ರಾವ್ ದೇಸಾಯಿ, ಸರ್ಕಾರ್ ಯಡೂರು ಮತ್ತು ತ್ಯಾತ್ಯ ಸಾಹೇಬ್ ಅಂಬಿಯವರ ಛಾಯಾಚಿತ್ರಗಳನ್ನು ಪೂಜಿಸಿ ಕುಸ್ತಿ ಮೈದಾನದಲ್ಲಿ ಇರಿಸಲಾಯಿತು. ಇನ್ನು ಗಮನಾರ್ಹ ಈ ಒಂದು ಪೂಜೆ ಸಂದರ್ಭದಲ್ಲಿ ಕುಸ್ತಿ ಮೈದಾನದಲ್ಲಿ ಫೋಟೋಗಳನ್ನು ಪೂಜೆಯನ್ನು ಮಾಡಲಾಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕರ್ಮವೀರ ಲೋಕಪತ್ರಿ ನೇತಾವರ 79ನೇ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕರ್ಮವೀರ ಲೋಕಪತ್ರಿ ನೇತೆಯವರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ವಸ್ತಾ ತರಬೇತಿ, ಕಬಡ್ಡಿ ಪಟು, ಬೆಳ್ಳಿ ಹಾಸಿಗೆ ಮತ್ತು ಬೆಳ್ಳಿ ಕುಚ್ಚಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕುಂದರವಾಡ್ ಕಾರ್ಪೊರೇಟ್ ಅವರ ರಕ್ತದಾನ ಶಿಬಿರವನ್ನು ಕೂಡ ಆಚರಿಸಲಾಯಿತು. ತಾಜೇಸ್ ಹಾಗೂ ಗಾಯನ್ ಕಾರ್ಯಕ್ರಮದ ಗಾಯಕರಾದ ರಾಜೇಶ್ ಕೃಷ್ಣನ್ ಮತ್ತು ಅನುಶ್ರೀ ಹಾಗೂ ಅವರ ಸಹೋದ್ಯೋಗಿಗಳು ಉಪಸ್ಥಿತರಿದ್ದರು. ಮಹಾಯುಧ ಟಿವಿ ಕನ್ನಡ ಟಿವಿ ಸುದ್ದಿ ವರದಿಗಾರರಾದ ಅನಿಲ್ ಮಾನೆ, ಸರ್ಕಾರ್ ಚಂದೂರು, ಛಾಯಾಗ್ರಹಣ ತಾನಾಜಿ ಸುತಾರ್, ಎದುರುವಾಡಿ. ಸುದ್ದಿಗಳನ್ನು ವೀಕ್ಷಿಸಲು ಮತ್ತು ಹಂಚಿಕೊಳ್ಳಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.